Good morning. My name is Shish Kumar. I am going to explain you the sixth unit of mechatronics, that is communication and design of mechanical system. In the previous session, we have discussed the personal computer buses, that is VXI bus and PC bus. Then ನಾವು ಇಂದಿನ ಸೆಷನಲ್ಲಿ ನಾವು ಪರ್ಸನಲ್ ಕಂಪ್ಯೂಟರ್ ಬಸ್ಸಸ್ಗಳಲ್ಲಿ ವಿ ಆರ್ ಡಿಸ್ಕಸ್ ದಟ್ ಈಸ್ VXI ಬಸ್ ಆ್ಯಂಡ್ ದ PC ಬಸ್. ನಾವು ಈ ಒಂದು ಸೆಷನ್ನಲ್ಲಿ ಕ್ಯಾನ್ ಬಸ್ ಅಂದ್ರೇನು, ಫೀಲ್ಡ್ ಬಸ್ ಅಂದ್ರೇನು, ಬಸ್ ಅಂದ್ರೇನು ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟು ದಿಸ್ ಇಸ್ ದ ಸ್ಕೆಚ್ ಆಫ್ ಎ ಕ್ಯಾನ್ ಬಸ್ ಇನ್ ಕ್ಯಾನ್ ಬಸ್. ಸೊ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟ್ ಪಾಯಿಂಟ್ಸ್ ಹಿಯರ್. ಸೊ ಕ್ಯಾನ್ ಬಸ್ ಇಟ್ is a vehicle bus standard, allow microcontroller devices to communicate with each other within a vehicle without a host computer, and message based protocol ಡಿಸೈನ್ ಸ್ಪೆಷಲಿ ಫಾರ್ ದ ಆಟೋಮೇಟಿವ್ ಅಪ್ಲಿಕೇಶನ್. ಅಂದರೆ ಇದು ಕ್ಯಾನ್ವಾಸ್ ಅನ್ನೋದೊಂದು ವೆಹಿಕಲಲ್ಲಿ ಯೂಸ್ ಮಾಡೋಂಥ ಸ್ಟ್ಯಾಂಡರ್ಡು, ಬಸ್ ಸ್ಟ್ಯಾಂಡರ್ಡು. ಇಟ್ ಅಲೋಸ್ ಮೈಕ್ರೋ ಕಂಟ್ರೋಲರ್ ಮತ್ತು ಅದರ್ ಡಿವೈಸಸ್ನ ಕಮ್ಯುನಿಕೇಟ್ ವಿತ್ ವಿತ್ ಎ ವೆಹಿಕಲ್ ವಿತೌಟ್ ಎ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಇಂದಲೇ ಮೈಕ್ರೋ ಕಂಟ್ರೋಲರ್ಸ್ ಆ್ಯಂಡ್ ಡಿವೈಸಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಆಮೇಲೆ ಇಟ್ ಇಸ್ ಮೆಸೇಜ್ ಬೇಸ್ಡ್ ಪ್ರೋಟೋಕಾಲು. ಆಮೇಲೆ ಇಟ್ ಈಸ್ ಡಿಸೈನ್ ಸ್ಪೆಷಲಿ ಫಾರ್ ಆಟೋಮೆಟಿಕ್. ಅಂದರೆ ಇದು ಸ್ಪೆಷಲಿ ಆಟೋಮೊಬೈಲ್ಸ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಡಿಸೈನ್ ಮಾಡಿದ್ದಾರೆ. Users used in the vehicles to connect the engine control unit for the transmission, the door lock, climate control, seat control. Used in vehicles to connect the design engine control unit for transmission, the door lock, climate control and seat control. ಅಂದರೆ ಇದರಲ್ಲಿ ಎಂಜಿನ್ ಕಂಟ್ರೋಲ್ ಯೂನಿಟ್ ಯೂಸ್ ಮಾಡ್ತಾರೆ, ಟ್ರಾನ್ಸ್ಮಿಷನ್, ಡೋರ್ ಲಾಕ್ಸು, ಕ್ಲೈಮೇಟ್ ಕಂಟ್ರೋಲು, ಸೀಟ್ ಕಂಟ್ರೋಲ್ ಇಂಥವ್ರಿಗೆ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಅದರ್ ಏರಿಯಾಸ್ ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್. ಇಟ್ ಹ್ಯಾಸ್ ಮಲ್ಟಿ ಮಾಸ್ಟರ್ ಸೀರಿಯಲ್ ಬಸ್ standard for connecting electronic unit. Each node is able to send a receive message but not simultaneously. Uses priority based on bus attribution mechanism. A message consists of ID identifier 8 data bits to represent the priority of the message. Message transmitted serially into the bus. This is multi-master serial bus standard for connecting the electronic control unit. Each node is able to send a receive message but not simultaneously. Uses a based buses, that is priority based ಬಸ್ ಅಟ್ರಿಬ್ಯೂಷನ್ ಮೆಕ್ಯಾನಿಸಮ್ ಯೂಸ್ ಮಾಡುತ್ತೆ. ಆಮೇಲೆ ಮೆಸೇಜು 8 ಬಿಟ್ ಡಾಟಾ ಇರುತ್ತೆ. ಆಮೇಲೆ ಜನರಲಿ ಮೆಸೇಜು ಸೀರಿಯಲಿ ಟ್ರಾನ್ಸ್ಮಿಟ್ ಆಗುತ್ತೆ, ನಾಟ್ ಪ್ಯಾರಲಲ್. ನೆಕ್ಸ್ಟು ದ ಡಿವೈಸಸ್ ದಟ್ ಆರ್ ಕನೆಕ್ಟೆಡ್ ಬೈ ಕ್ಯಾನ್ ನೆಟ್ವರ್ಕ್ ಆರ್ ಟಿಪಿಕಲಿ ಸೆನ್ಸಾರು, ಆ್ಯಕ್ಚುಯೇಟರ್ಸು ಮತ್ತು ಅದರ್ ಕಂಟ್ರೋಲ್ ಡಿವೈಸ್. ದಟ್ ಈಸ್ ಸೆನ್ಸಾರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ಆ್ಯಂಡ್ ಅದರ್ ಕಂಟ್ರೋಲ್ ಡಿವೈಸ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಕ್ಯಾನ್ ನೆಟ್ವರ್ಕ್. Next, these are not connected directly to the bus but through a host processor and CAN. ಅಂದರೆ ಯಾವುದೇ ಡಿವೈಸ್, ಸೆನ್ಸರ್ ಆಗಿರ್ಬೋದು, ಆ್ಯಕ್ಚುಯೇಟರ್ ಆಗಿರ್ಬೋದು, ಅದರ್ ಕಂಟ್ರೋಲ್ ಡಿವೈಸಸ್ಸು ಡೈರೆಕ್ಟಾಗಿ ಕ್ಯಾನ್ ಬಸ್ ಜೊತೆ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ಹೋಸ್ಟು ಮತ್ತು ಪ್ರೊಸೆಸರ್ ಜೊತೆ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಕ್ಯಾನ್ ಬಸ್ ವರ್ಕಿಂಗ್. ಈಚ್ ನೋಡ್ ಕನ್ಸಿಸ್ಟ್ ಆಫ್ ಹೋಸ್ಟ್ ಪ್ರೊಸೆಸರ್, ಕ್ಯಾನ್ ಕಂಟ್ರೋಲರ್ ರಿಸೀವಿಂಗ್ ಸೆಂಡಿಂಗ್, ಟ್ರಾನ್ಸ್ ರಿಸೀವರ್ ರಿಸೀವಿಂಗ್ ಟ್ರಾನ್ಸ್ಮಿಟಿಂಗ್. Profibus DP decentralized peripherals, Profibus PA processor automation. So this is a sketch of a CAN bus architecture. So this is the diagram regarding the Profibus protocol DSI model, reference model. DPVO for cyclic exchange of data and dialogue, DPV1 for the cyclic data exchange and alarm handling, DPV2 for isochronous and mode and extra and data exchange broadcast. So 4 benefits of a CAN bus ಏನಪ್ಪ ಅಂದರೆ ಸಿಂಪಲ್ ಆ್ಯಂಡ್ ಲೋ ಕಾಸ್ಟ್, ಫುಲ್ಲಿ ಸೆಂಟ್ರಲೈಸ್ಡ್, ಎಕ್ಸ್ಟ್ರೀಮ್ಲಿ ರೋಬಸ್ಟ್ ಆ್ಯಂಡ್ ಎಫಿಷಿಯಂಟ್. ಅಂದರೆ ಸಿಂಪಲ್ ಆಗಿರುತ್ತೆ, ಕಡಿಮೆ ದುಡ್ಡು, ಸೆಂಟ್ರಲೈಸ್ ಆಗಿರುತ್ತೆ, ಫುಲ್ಲಿ ಎಕ್ಸ್ಟ್ರೀಮ್ಲಿ ರೋಬಸ್ಟ್ ಅಂದರೆ ತುಂಬ ರೋಬಸ್ಟ್ ಆಗಿರುತ್ತೆ, ಜಾಸ್ತಿ ಡೆಲಿಕೇಟ್ ಆಗಿರೋದಿಲ್ಲ, ಅಂದರೆ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ. ಫೀಲ್ಡ್ ಬಸ್ಗಳು. ನೆಕ್ಸ್ಟ್ ಫೀಲ್ಡ್ ಬಸ್ ಫ್ಯಾಮಿಲಿ. ಇಟ್ ಇಸ್ ಎ ಫೀಲ್ಡ್ ಬಸ್ ಇಸ್ ಎ ಫ್ಯಾಮಿಲಿ ಆಫ್ ಇಂಡಸ್ಟ್ರಿಯಲ್ ಕಂಪ್ಯೂಟರ್ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಇಂಡಸ್ಟ್ರಿಯಲ್ ಕಂಪ್ಯೂಟರ್ ನೆಟ್ವರ್ಕ್ ಇದು ಯೂಸ್ಡ್ ಫಾರ್ ರಿಯಲ್ ಟೈಮ್ ಡಿಸ್ಟ್ರಿಬ್ಯೂಟೆಡ್ ಕಂಟ್ರೋಲ್ and it is standard as IEC 61158. Field bus is a way to connect instruments in a manufacturing plant. Next, works on a network structure with a typical allows dice, chain, star, branch, tree network topologies. So ಇದು ಏನಪ್ಪ ಅಂದರೆ ಇದು ಯಾವ ನೆಟ್ವರ್ಕ್ ಡೈಸಿ ಚೈನಲ್ಲಿ ಇರ್ಬೋದು, ಸ್ಟಾರಲ್ಲಿ ಇರ್ಬೋದು, ಬ್ರಾಂಚಲ್ಲಿ ಇರ್ಬೋದು, ಟ್ರೀ ನೆಟ್ವರ್ಕಲ್ಲೂ ಟೋಪಾಲಜೀಸಲ್ಲಿ ಯೂಸ್ ಮಾಡೋದು. Devices that communicate through field bus requires a microprocessor. Your devices that communicate through the field bus requires a microprocessor. Microprocessor ಬೇಕಿರುತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ. Multiple points are typically provided by the same devices. Next, field bus ಅಲ್ಲಿ IEC 61158
5 items are the following ಈ ಪಾರ್ಟ್ಸ್ ಕೊಡ್ತಾರೆ. ಪಾರ್ಟ್ 1 ಓವರ್ವ್ಯೂ ಅಂಡ್ ಗೈಡ್ಲೈನ್ಸ್ ಫಾರ್ ದ IEC 64158 series. ಸೊ ಪಾರ್ಟ್ 2 ಫಿಸಿಕಲ್ ಲೇಯರ್ ಅಂಡ್ ಸ್ಪೆಸಿಫಿಕೇಶನ್ ಅಂಡ್ ಸರ್ವಿಸ್ ಕಂಡೀಷನು. ಪಾರ್ಟ್ ನಂಬರ್ 3 ಡಾಟಾ ಲಿಂಕ್ ಸರ್ವಿಸ್ ಡೆಫಿನೇಷನು. ಪಾರ್ಟ್ 4 ಡಾಟಾ ಲಿಂಕ್ ಪ್ರೋಟೋಕಾಲ್ ಸ್ಪೆಸಿಫಿಕೇಶನು. ಪಾರ್ಟ್ 5 ಅಪ್ಲಿಕೇಶನ್ ಲೇಯರ್ ಸರ್ವಿಸ್ ಕಂಡೀಷನ್ ಡೆಫಿನೇಷನು. ಪಾರ್ಟ್ 6 ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಸ್ಪೆಸಿಫಿಕೇಶನ್. ಇಷ್ಟು ಪಾರ್ಟ್ಸು ಒಟ್ಟು 6 ಪಾರ್ಟ್ಸು ಫೀಲ್ಡ್ ಬಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ನುಬಸ್ ಬಸ್ ಅಂತ. ಇದು ಇಟ್ ಈಸ್ ಅ 32-bit ಪ್ಯಾರಲಲ್ ಕಂಪ್ಯೂಟರ್ ಬಸ್. ಇದು ಒರಿಜಿನಲ್ ಡೆವಲಪ್ಡ್ ಬೈ MIT ಆಸ್ ಅ ಪಾರ್ಟ್ ಆಫ್ ನುಬೆಜಿನ್ ವರ್ಕ್ ಸ್ಟೇಷನ್ ಪ್ರಾಜೆಕ್ಟ್. ಇದೊಂದು ಪ್ರಾಜೆಕ್ಟಲ್ಲಿ ಡೆವಲಪ್ ಮಾಡುತ್ತೆ MIT, ಮ್ಯಾಸಚೂಸೆಟ್ಸ್, ಅಮೆರಿಕಾ. ನುಬಸ್ ವಾಸ್ ಡಿಸೈನ್ ಟು ಇಂಡಿಪೆಂಡೆಂಟ್ ಆಫ್ ದ ಪ್ರೊಸೆಸರ್. ಇದು ಪ್ರೊಸೆಸರ್ ಬೇಕಿಲ್ದಂಗೆ ವರ್ಕ್ ಮಾಡೋಂಗೆ ಮಾಡಿದ್ದಾರೆ. ಆಮೇಲೆ ನುಬಸ್ ಯೂಸ್ 32-bit ಬ್ಯಾಕ್ ಪ್ಲೇನ್ ವೆನ್ 8 or 16 bits ಬಸ್ಸಸ್ ಆರ್ ಯೂಸ್. ಅಂದರೆ ಈಗ 8 ಬಿಟ್ಟಿಂದು 16 ಬಿಟ್ಟಿನ ಬಸ್ಸಸ್ ಯೂಸ್ ಮಾಡಿದ್ರೆ ಜೊತೆಗೆ ಇದನ್ನು ಅಡಿಷನಲ್ 32-bit ಬ್ಯಾಕ್ ಪ್ಲೇನ್ ಥರ ಯೂಸ್ ಮಾಡ್ಬೋದು. ನುಬಸ್ ಕಾರ್ಡ್ ಕುಡ್ ಬಿ ಪ್ಲಗ್ಡ್ ಇಂಟು ಎನಿ ನುಬಸ್ ಮೆಷಿನ್ ಆಸ್ ಎ ಲಾಂಗ್ ಆಸ್ ದರ್ ಇಸ್ ಎನ್ ಅಪ್ರಾಪ್ರಿಯೇಟ್ ಡಿವೈಸ್ ಡ್ರೈವರ್. ಅಂದರೆ ನುಬಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಪ್ಲಗ್ಡ್ ಇಂಟು ಎ ನುಬಸ್ ಮೆಷಿನ್ ಆಸ್ ಲಾಂಗ್ ದರ್ ಇಸ್ ಅಪ್ರಾಪ್ರಿಯೇಟ್ ಡಿವೈಸ್ ಡ್ರೈವರ್ ಇದ್ರೆ ಆಯಿತು. ನುಬಸ್ ID schemes allows the card to identify proper device driver during startup. Nubus becomes standard in 1987 as IEEE 1196 ಅಂತ. 1987 ಅಲ್ಲಿ ಇದೊಂದು IEEE 11896 ಅಂತ ಆಯಿತು, 1196 ಅಂತ ಆಯಿತು. A later addition is Nubus 90 with a increased clock rate ಮತ್ತು bus about 70 MB and average to above 30 MB. So this is the specification. Next, multiple choice question. The main virtue of using single bus structure is dash: A, fast data transfer; B, cost effectivity, connectivity and speed. Cost effectivity, connectivity, ease of attaching peripheral devices, none of the above. The answer for this is A, C, that is cost of effective connectivity and ease of attachment. That is, by using a single bus structure, we can minimize the amount of hardware required and thereby reduce the cost. Next, question number 2. DAR is used to overcome the difference in the data transfer speeds of various devices. Speed enhancing circuitry, bit circuits, multiple buses and buffer register. The answer for this is D, that is bus register. By using the buffer register, the processor sends the data to the I/O device at the process speed and the data gets stored in the buffer. After that, the data gets sent to or from the buffer to the devices at the speed device required speed. Next is question number 3. To extend the connectivity of the processor bus, we use dash: PCI bus, SOCI bus, controllers, and D is multiple bus. That is, the answer for this is PCI bus because here PCI bus is used to connect the other peripheral devices that requires a direct connection with the processor. Next, question number 4. IBM developed a bus standard for the line of computers PC-80 called dash: IB bus, M bus, ISA, none of the mentioned. Now that is the answer is none of the mentioned. Next, question number 5. The bus used to connect the monitor to the CPU is dash: PCI bus, SOCI bus, memory bus, RAM bus. The answer for this is B, that is SOCI bus is usually used to connect the video devices to the processor. Next, question number 6. ANSI stands for dash: American National Standard Institute, American National Standard Interface, C, American Network Standard Interfacing, D, American Network Security Interface. The answer, what is the answer for this? That is American National Standard Interface is the answer for this. Next, number 7. Dash register connected to the processor bus is a single way transfer capable. Answer is A, PC, B, IR, C, temperature, Z. That is Z is the answer because the Z register is a special register which can interact with the processor bus only. Next, question number 8.
In multiple bus organization, the registers are collectively placed and referred as dash. Let A set register, B register file, C register block, D map register. That is, the answer is B register file. Next, number 9. The main advantage of multiple bus organization over a single bus is dash. Reduction in the number of cycles for execution, B increase in size of the registers, C better connectivity, D none of the mentioned. So the answer for this is A reduction in number of cycles for execution. Next, number 10. The ISA standard buses are used to connect dash. A RAM and processor, B GPU and processor, C hard disk and processor, D CD and DVD drives and processor. The answer for this is C hard disk and processor. So thank you all of this is the references that we have referred for this PPT preparation for PPT and MCQs, and thank you all of you.